ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಲಾಸ್ಟ್ ಕ್ಲಾಸಲ್ಲಿ ನಾನು ಬ್ಯಾಂಗಲ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೆ. ಸೊ ಈ ಕ್ಲಾಸಲ್ಲಿ ನಾನು ಬ್ಯಾಂಗಲ್ಸ್ಗೆ ಸಿಲ್ಕ್ ಥ್ರೆಡ್ನ ಹೇಗೆ ರ್ಯಾಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಸಿಲ್ಕ್ ಥ್ರೆಡ್ಡು ಎಷ್ಟು ಬೇಕಾಗುತ್ತೆ, ಅಂದರೆ ಎಷ್ಟು ಲೆಂತ್ ಬೇಕಾಗುತ್ತೆ, ಎಷ್ಟು ರೌಂಡ್ ಬೇಕಾಗುತ್ತೆ, ಯಾವ್ಯಾವ ಕಟ್ಟಿಗೆ ಎಷ್ಟೆಷ್ಟು ರೌಂಡ್ ಬೇಕು, ಹಾಗೆ ಸೈಜ್ ಜಾಸ್ತಿ ಆಗ್ತಾ ಹೋದಂಗಿಲ್ಲ ಎಷ್ಟು ರೌಂಡ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಹೀಗೆ ಥರ ಮಾಡಿದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸಿಲ್ಕ್ ಥ್ರೆಡ್ನ ಸುತ್ಕೊಳ್ಳೋದಕ್ಕೆ ನಾನು ಈ ಪ್ಯಾಡ್ನ ಯೂಸ್ ಮಾಡ್ತೀನಿ. ಈ ಪ್ಯಾಡ್ ಲೆಂತ್ ಎಷ್ಟಿದೆ ಅಂತಂದರೆ 34.5 ಇಂಚ್ ಇದೆ. ನೋಡ್ತಾ ಇದ್ರಲ್ಲ, 34.5 ಇಂಚ್ ಇದೆ ಈ ಪ್ಯಾಡ್ ಲೆಂತ್. ಇದರಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಸುತ್ಕೊಳ್ತೀನಿ. ಸಿಲ್ಕ್ ಥ್ರೆಡ್ ಎಷ್ಟು ತೊಗೋಬೇಕು ಅಂತ ಹೇಳ್ತೀನಿ. ಸಿಲ್ಕ್ ಥ್ರೆಡ್ ಎಷ್ಟು ತೊಗೋಬೇಕು ಅಂದರೆ 1 ಕಟ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಯಾರಾದ್ರು ನೋಟ್ ಮಾಡ್ಕೊಳ್ಳೋದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ನಾನು ಚಾರ್ಟ್ ಹಾಕ್ತೀನಿ, ಸ್ಕ್ರೀನ್ಶಾಟ್ ತೊಗೋಬೋದು. 1 ಕಟ್ಗೆ ನಾನು ಈ ಪ್ಯಾಡಲ್ಲಿ 45 + 45 ಅಂದರೆ ನಾನು 2 ಕಟ್ಗೆ 45 ರೌಂಡ್ಸ್ ತೊಗೊತೀನಿ. 1 ಕಟ್ಟಿಗೆ 45 + 45 ರೌಂಡ್ಸ್, 90 ರೌಂಡ್ಸ್ 1 ಕಟ್ಟಿಗೆ ತೊಗೊತೀನಿ. 2 ಕಟ್ಗೆ 45 ರೌಂಡ್ಸ್, 4 ಕಟ್ಗೆ 25 ರೌಂಡ್ಸ್, ಹಾಗೆ 6 ಕಟ್ಗೆ 8 × 20 ರೌಂಡ್ಸ್ ತೊಗೊತೀನಿ. ಇದು ಕಟ್ ವೈಸ್ ಆಯ್ತಲ್ಲ. ಈಗ ಸೈಜ್ ವೈಸು 2 to 2 8ವರೆಗೂ ಸೇಮ್. ಈಗ ನಾನು ಏನು ಹೇಳಿದ್ನೋ ಅಷ್ಟೇ ರೌಂಡ್ಸ್ ತೊಗೋಬೇಕು. 210 to 12ಗೆ 3 ರೌಂಡ್ಸ್ + 3 ರೌಂಡ್ಸ್ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಬೇಕು. 210ಗೆ ಈಗ ನಾನು ಹೇಳಿದ್ನಲ್ಲ ಅದಕ್ಕೆ +3 ರೌಂಡ್ಸ್ ಎಕ್ಸ್ಟ್ರಾ, ಹಾಗೆ 212ಗೂ ಅಷ್ಟೇ ಅಗೇನ್ +3 ಅಂದರೆ +6. 210ಗೆ +3, 212ಗೆ +6 ಎಕ್ಸ್ಟ್ರಾ ರೌಂಡ್ಸ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಥ್ರೆಡ್ ಎಷ್ಟು ತೊಗೋಬೇಕು ಅಂತ ಗೊತ್ತಾಯ್ತಲ್ಲ. ಈಗ ನಾವು ಒಂದು ಬ್ಯಾಂಗಲ್ಗೆ ಥ್ರೆಡ್ ರೆಡಿ ಮಾಡಿಕೊಂಡು ಅದನ್ನ ಹೇಗೆ ರ್ಯಾಪ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾ ಇಲ್ಲಿ 2 ಕಟ್ ಬ್ಯಾಂಗಲ್ ತೊಗೊಂಡಿದ್ದೀನಿ. ಇವತ್ತು 2 ಕಟ್ ಬ್ಯಾಂಗಲ್ ತೋರಿಸ್ತೀನಿ. ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ ಯಾವುದು ಅಂದರೆ ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಬ್ಯಾಂಗಲ್ನ ಚೂಸ್ ಮಾಡುವಾಗ ಥ್ರೆಡ್ಡಿಗಿನ್ನ ಬ್ಯಾಂಗಲ್ಸ್ ಲೈಟ್ ಕಲರ್ ಇರಬೇಕು. ಡಾರ್ಕ್ ಕಲರ್ ಥ್ರೆಡ್ ಇದ್ದರೆ ಓಕೆ, ಡಾರ್ಕ್ ಕಲರ್ ತೊಗೋಬೋದು. ಆದರೆ ಲೈಟ್ ಕಲರ್ ಥ್ರೆಡ್ಡಿಗೆ ನಾವು ಡಾರ್ಕ್ ಕಲರ್ ಬ್ಯಾಂಗಲ್ ಯೂಸ್ ಮಾಡೋ ಹೋಗಿಲ್ಲ. ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಡಿಫ್ರೆನ್ಸ್ ತೋರಿಸ್ತೀನಿ. ಈಗ ನಾವು ಈ ಬ್ಯಾಂಗಲ್ಗೆ ಥ್ರೆಡ್ನ ರೆಡಿ ಮಾಡಿಕೊಂಡು ರ್ಯಾಪ್ ಮಾಡೋಣ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಥ್ರೆಡ್ನ ವೈಟಲ್ಲಿ ತೋರಿಸ್ತೀನಿ. ಥ್ರೆಡ್ನ ಹೀಗೆ ಇಟ್ಕೋಬೇಕು. ಇಟ್ಕೊಂಡು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45. ಸರಿನಾ? ನಾವು ಇಲ್ಲಿ ಥ್ರೆಡ್ ಇಟ್ಕೊಂಡಿರ್ತೀವಲ್ಲ, ಪೂರ್ತಿ ರೌಂಡ್ ಸುತ್ತಿದಾಗ 1 ರೌಂಡ್ ಆಗುತ್ತೆ. ಸೊ ಈಗ ನಾನು ಇಲ್ಲಿಗೆ 45 ರೌಂಡ್ಸ್ ಆಗಿದೆ. ಥ್ರೆಡ್ ಕಟರ್ ಯೂಸ್ ಮಾಡಿಕೊಂಡು ಇದನ್ನು ಕಟ್ ಮಾಡೋಣ. ಯಾವುದೇ ಗಂಟು ಆಗಬಾರ್ದು, ಇಲ್ಲಿ ಹೀಗೆ ಇರಬೇಕು. ಇದಾಯ್ತಲ್ಲ, 45 ರೌಂಡ್ಸ್ ಆಗಿದೆ. ಸೊ ಇದನ್ನು ನಾನು 2 ಕಟ್ ಬ್ಯಾಂಗಲ್ಸ್ಗೆ ಸ್ಟಿಕ್ ಮಾಡ್ತೀನಿ. ಅಲ್ಲಿಗೆ ಮೊದಲಿಗೆ ಸ್ಟಿಕ್ ಮಾಡೋಣ. ಅದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಿದ್ದೀನಿ. ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ನಾವು ಫ್ಲ್ಯಾಟಲ್ಲೇ ತೊಗೋಬೇಕು. ಈ ಥರ ಫ್ಲ್ಯಾಟ್ ಇರಬೇಕು. ಸೊ ಇದಕ್ಕೆ ನಾವಿಲ್ಲಿ ಪೇಸ್ಟ್ ಮಾಡೋಣ. ಮೊದಲಿಗೆ ಸಿಲ್ಕ್ ಥ್ರೆಡ್ ಮೇಲೆ
ಗಮ್ ಅಪ್ಲೈ ಮಾಡಿ ಬ್ಯಾಂಗಲ್ಸ್ಗೂ ಕೂಡ ಇಲ್ಲಿ ಒಳಗೆ ಗಮ್ ಹಾಕುವ. ಈಗ ಈ ಥ್ರೆಡ್ನ ಈ ಗಮ್ ಮೇಲೆ ಪ್ಲೇಸ್ ಮಾಡೋಣ. ನೋಡ್ತಾ ಇದ್ರಲ್ಲ, ಕಾಣ್ತಾ ಇದೆಯಲ್ಲ, ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಟ್ಟು ನಾವು ಸಿಲ್ಕ್ ಥ್ರೆಡ್ನ ಪೇಸ್ಟ್ ಮಾಡಿದ್ದೀವಿ. ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ಬೇಡ. ಈಗ ಇದು ಡ್ರೈ ಆಗಿದೆ, ಇದನ್ನ ನಾವು ಬ್ಯಾಂಗಲ್ಗೆ ರ್ಯಾಪ್ ಮಾಡೋಣ. ರ್ಯಾಪ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಗಂಟಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಈಗ ಥ್ರೆಡ್ಗಳು ಈ ಥರ ಫ್ಲ್ಯಾಟ್ ಆಗಿರಬೇಕು. ಸೊ ಈ ಫ್ಲ್ಯಾಟ್ ಆಗಿರುತ್ತಲ್ಲ, ಇದನ್ನ ಹೀಗೆ ಇಲ್ಲಿ ಸುತ್ತಿ ಹೀಗೆ ಇಲ್ಲಿ ಇಟ್ಕೋಬೇಕು, ಟೈಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಇದನ್ನ ಈ ಥರ ಒಳಗೆ ತಗೋಬೇಕು. ಥ್ರೆಡ್ನ ನಾವು ಒಂದ್ಸಲ ತೊಗೊತೀವಲ್ಲ, ಆಗ ಆ ಬೆರಳನ್ನು ಅದು ಥ್ರೆಡ್ ಮೇಲೆ ಗಟ್ಟಿಯಾಗಿ ಇಟ್ಕೋಬೇಕು. ಮತ್ತು ಥ್ರೆಡ್ನೂ ಕೂಡ ಗಟ್ಟಿಯಾಗಿ ಎಳಿಬೇಕು. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡೋ ಹಾಗಿಲ್ಲ. ಕೊನೆ ಲಾಸ್ಟ್ 2 ಅಂದರೆ 1-2 ಎಳೆ ಇರುತ್ತಲ್ಲ, ಅದ್ರ ಮೇಲೆ ನಾವು ಪ್ಲೇಸ್ ಮಾಡಬೇಕು. ಒಂದು ರೌಂಡ್ ಆದ ತಕ್ಷಣ ಆ ಬೆರಳನ್ನು ಆ ಥ್ರೆಡ್ ಮೇಲೆ ಇಟ್ಕೊಂಡು ಥ್ರೆಡ್ನ ನಾವು ಒಳಗಡೆಯಿಂದ ಹೊರಗಡೆ ತೆಗೆಯೋವರೆಗೂ ಆ ಬೆರಳನ್ನು ಬಿಡಬಾರ್ದು, ಅದ್ರ ಮೇಲೆ ಗಟ್ಟಿಯಾಗಿ ಇರಬೇಕು. ಹೀಗೆ ಪೂರ್ತಿ ರ್ಯಾಪಿಂಗ್ ಮಾಡೋವರೆಗೂ ನಾವು ಇದೇ ಥರ ಮಾಡ್ಕೊಂಡು ಹೋಗಬೇಕು. ಥ್ರೆಡ್ನ ನಾವು ಎಷ್ಟು ಸ್ಟಿಫಾಗಿ ಇಟ್ಕೊತೀವೋ ಅಷ್ಟು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬಂದರೆ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಮಾಡ್ತಾ ಮಾಡ್ತಾ ಈಸಿ ಆಗ್ತಾ ಹೋಗುತ್ತೆ. ಬ್ಯಾಂಗಲ್ ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ಗಮ್ ಹಾಕ್ಕೊಂಡು ಎಷ್ಟು ತಿನ್ನ ರ್ಯಾಪ್ ಆಗಿದೆ, ಹಾಗೆ ಎಷ್ಟು ಪರ್ಫೆಕ್ಟ್ ಆಗಿದೆ. ನೋಡಿದ್ರಲ್ಲ, 45 ರೌಂಡ್ಸ್ ತೊಗೊಂಡಿದ್ದು 2 ಕಟ್ಸ್ಗೆ ಕರೆಕ್ಟಾಗಿ ಆಯಿತು. ಹಾಗೆ ಇನ್ನೊಂದು ಬ್ಯಾಂಗಲ್ಗೂ ಕೂಡ ರ್ಯಾಪ್ ಮಾಡಿ ತೋರಿಸ್ತೀನಿ. ಗ್ರೀನ್ ಕಲರು 4 ಕಟ್ ಬ್ಯಾಂಗಲ್ಸು. ಲೈಟ್ ಗ್ರೀನ್ಗೆ ನಾನು ಡಾರ್ಕ್ ಗ್ರೀನ್ ರ್ಯಾಪ್ ಮಾಡ್ತಾಯಿದ್ದೀನಿ, ಕ್ಲಿಯರಾಗಿ ಕಾಣಲಿ ಅಂತ. ಈಗ ನಾನು ಸಿಲ್ಕ್ ಥ್ರೆಡ್ ತೊಗೊಂಡು ಸುತ್ತಾ ಇದ್ದೀನಿ. ಪ್ಯಾಡ್ಗೆ ಒಂದು ಪೂರ್ತಿ ರೌಂಡ್ ಸುತ್ತಿದ್ಮೇಲೆ ಅದನ್ನು 1 ರೌಂಡ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಈಗ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12
13, 14, 15, 16, 17, 18, 19, 20, 21, 22, 23, 24, 25. ಕರೆಕ್ಟಾಗಿ 25 ರೌಂಡ್ ನಾವು ಥ್ರೆಡ್ ತೊಗೊಂಡಿದ್ದೀವಿ. ಇದು 4 ಕಟ್ ಬ್ಯಾಂಗಲ್ಸ್ಗೆ. ಇದು ಕೂಡ ಅಷ್ಟೇ, ಲಾಸ್ಟ್ ತೋರಿಸಿದ್ನಲ್ಲ ಬ್ಯಾಂಗಲ್ಲು, ಅದೇ ಥರ ರ್ಯಾಪ್ ಮಾಡಬೇಕು. ಅದನ್ನು ನಾವು ಫ್ಲ್ಯಾಟಾಗಿ ತಗೊಂಡು ಅದನ್ನು ಬ್ಯಾಂಗಲ್ಗೆ ನಾವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆದಮೇಲೆ ರ್ಯಾಪ್ ಮಾಡೋದಕ್ಕಿಂತ ಮುಂಚೆ ಸಿಲ್ಕ್ ಥ್ರೆಡ್ಡಲ್ಲಿ ಗಂಟು ಇದೆಯೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಬೇಕು. ಗಂಟು ಇಲ್ಲದೆ ಇರೋ ಥರ ನೋಡಿಕೊಂಡು ನಾವು ರ್ಯಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಗಮ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಾವು ರ್ಯಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಥ್ರೆಡ್ ರ್ಯಾಪಿಂಗು ತೀರಾ ಕಷ್ಟ ಏನಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈಸಿ ಆಗುತ್ತೆ. ನೀಟಾಗಿ ಥ್ರೆಡ್ ರ್ಯಾಪಿಂಗ್ ಕಲ್ತ್ರಿ ಅಂದರೆ 70 to 80% ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಕಿಂಗ್ ಕಲಿತ ಹಾಗೆಯೇ ಡಿಸೈನ್ ಎಲ್ಲ ಅದು ಕೂಡ ಸ್ವಲ್ಪ ಈಸಿನೇ ಇರುತ್ತೆ. ಅವೆರಡನ್ನೂ ನಾನು ನೆಕ್ಸ್ಟ್ 2 ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನೋಡಿದ್ರಲ್ಲ ಸಿಲ್ಕ್ ಥ್ರೆಡ್ ರ್ಯಾಪಿಂಗ್ ಹೇಗಿರುತ್ತೆ ಅಂತ. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಫಿನಿಶಿಂಗು ತುಂಬ ಚೆನ್ನಾಗಿ ಬರೋದು. ಮೊದಲನೇ ಸಲ ಹಾಗೆ ನೀವು 1-2-3 ಸಲ ಮಾಡಿದ್ಮೇಲೆ 2 ಬ್ಯಾಂಗಲ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವುದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕಸ್ಟಮರ್ಸ್ಗೆ ಮಾಡ್ಕೊಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಿಮಗೆ ಓನಾಗಿ ಮಾಡ್ಕೊಂಡಾಗ ನಿಮಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗ್ತಾ ಬರುತ್ತೆ. ಹಾಗೆ ಗೊತ್ತಾಯ್ತಲ್ಲ ಯಾವ್ಯಾವ ಕಟ್ ಬ್ಯಾಂಗಲ್ಸ್ಗೆ ಎಷ್ಟೆಷ್ಟು ರೌಂಡ್ಸ್ ತೊಗೋಬೇಕು, ಸೈಜ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ನಾವು ಎಷ್ಟೆಷ್ಟು ರೌಂಡ್ನ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತ ನಾನು ನಿಮಗೆ ಕೊನೆಗೆ ಒಂದು ಚಾರ್ಟ್ ಕೂಡ ಹಾಕ್ತೀನಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾದರೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅನ್ಕೊತೀನಿ.
ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.